ನಮ್ಮ ಬಾಸ್ ನಮ್ಮ ಸಿದ್ದಣ್ಣ ಸೂಪರ್ ಸಿದ್ದು ಬಾಸ್ ಅವರು ನಿಮಗೊಂದು ವಿಷಯ ಇಲ್ಲ, ನೀವು ಯಾವ ಪಕ್ಷದವರ, ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀನಿ, ಬಿ ಜೆ ಪಿ ಅದು ಯಾವುದೂ ಅಲ್ಲ. ಅವ್ರು ಸಿದ್ದರಾಮಣ್ಣವ್ರು ಒಂದು ಹೇಳ್ತೀನಿ, ಅವರು ಡೆಮಾಕ್ರಸಿನ ತೊಳೆದಿಲ್ಲ, ಅವರು ಥರ್ಡ್ ಗ್ರೇಡೆಡ್ ರಾಜಕಾರಣ ಮಾಡಿಲ್ಲ. ಇದು ತುಂಬ ಅಂದರೆ ಅಪರೂಪದ ಗುಣ. ಒಂದು ಹೇಳ್ತೀನಿ ಕೇಳಿ, ಯಾರೋ ಬೆಳೀತಾವ್ರೆ ಅಂದಾಗ ಅವ್ರನ್ನ ಅದೇನಿದ್ದು ನೋಡಿ ಅಂತ ಅವನ್ನ ರಾಜತಾಂತ್ರಿಕವಾಗಿ ರಾಜಕೀಯವಾಗಿ ಏನು ವಿರೋಧಿಸಬೇಕು ವಿರೋಧಿಸ್ತಾರೆ. ಫಾರ್ ಎಕ್ಸಾಂಪಲ್, ಅವ್ರು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ಬಂದು 6 ಗಂಟೆಗೆ ವಾಪಸ್ ಹೋಗ್ತಾರೆ, 11ರಿಂದ 6 ಗಂಟೆ ತನಕ ರಾಜಕೀಯ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಟೀ ಕೂತ್ಕೊಂಡ್ರೆ ಅವ್ರ ಪಾಡ್ಗವ್ರು ಕೂತ್ಕೊಂಡು ಎದುರುಗಡೆ ಅವ್ನು ಬೈದಿರ್ತಾರೆ, ಅವ್ನಿಗೆ ಸಿಕ್ಕರೆ ಅಲ್ಲೇ ಕೂತ್ಕೊಂಡು ಮಾತಾಡಿಸ್ತಾರೆ. ಪರ್ಸ್ನಲಿ ಕ್ಯಾರಿ ಮಾಡಲ್ಲ ದ್ವೇಷನ. ಇದು ಯಾವತ್ತೂ ಸಿದ್ದರಾಮಣ್ಣ ಮಾಡಿಲ್ಲ. ಈ ಗುಣ ತುಂಬ ಅಪರೂಪದ. ಈಗಿನ ರಾಜಕಾರಣಿಗೆ ಹಂಗಿಲ್ಲ. ಪರ್ಸ್ನಲಿ ಟಾರ್ಗೆಟ್ ಮಾಡೋದು, ತೇಜೋವಧೆ ಮಾಡೋದೆಲ್ಲ ಮಾಡ್ತಾರೆ. ಸಿದ್ದರಾಮಣ್ಣವರು, ಯಡಿಯೂರಪ್ಪ ಅವರು ಅಷ್ಟೇ, ಅವರು ರಾಜಕೀಯವಾಗಿ ವಿರೋಧಿಸ್ತಾರೆ ನಿಲುವುಗಳಲ್ಲಿ. ಯಾಕೆಂದ್ರೆ ಬಿ ಜೆ ಪಿ ನಿಲುವು ಬೇರೆ, ಕಾಂಗ್ರೆಸ್ ಬೇರೆ. ಸೊ ಹೀಗೆ ಅದರಿಂದ ರಾಜಕೀಯವಾಗಿ ಸಿದ್ದರಾಮಣ್ಣನ ವಿರೋಧಿಸ್ತಾರೆ, ನೀವು ಹಂಗಿದ್ದೀರಾ ಅಂತ. ಇವರು ಅವ್ರನ್ನ ವಿರೋಧಿಸ್ತಾರೆ. ಆದರೆ ಒಂದು ಗುಣ, ಇವ್ರು ಯಾವತ್ತೂ ಪರ್ಸ್ನಲಿ ದ್ವೇಷ ಇಟ್ಕೊಂಡು ತುಳಿಬೇಕು, ಒಬ್ಬನ ಹಾಳು ಮಾಡಬೇಕು, ಇಂಥದ್ದು ಮಾಡಿಲ್ಲ. ಸಿದ್ದರಾಮಣ್ಣ ಈ ಕಾಲಕ್ಕೆ ಸ್ಪೆಷಲ್ಲು. ಆಮೇಲೆ ಅವರು ಪ್ರಜಾಪ್ರಭುತ್ವ ಅಂತ ತುಳಿದಿಲ್ಲ. ಈಗ ನೋಡಿ, ಬೇರೆ ರಾಜ್ಯಗಳಲ್ಲಿ ಹೇಳಕ್ಕೆ ಬರಲ್ಲ ನಾನು, ಹೆಂಗಿರುತ್ತೆ ಅಂದರೆ, ನಿನ್ನ ಪರ ವೋಟಿಂಗ್ ಆಗಿದೆ ನಡಿ ಅಂತೆಲ್ಲ ಮಾಡ್ತಾರೆ. ಸಿದ್ದರಾಮಣ್ಣನ ರಾಜಕೀಯದಲ್ಲಿ ಇದೆಲ್ಲ ಇಲ್ಲ. ಬೇರೆ ಪಕ್ಷ ಬೆಳೀತಾವ್ರೆ ಅಂದರೆ ತುಳಿಯೋದು ಇದು ಯಾವುದೂ ಮಾಡಲ್ಲ. ಇದು ನಮ್ಮ ಸಿದ್ದರಾಮಣ್ಣನ ಸ್ಪೆಷಲ್ಲು. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮ್ಮ ಸಿದ್ದರಾಮಣ್ಣ ಈ ಕಾರಣಕ್ಕೆ ಇಷ್ಟ. ಆಮೇಲೆ ಹಸ್ತವ್ರ ಬಗ್ಗೆ ಕಳ್ಕೊಳ್ಳಿ. ಯಾರೋ ಹಸ್ಕೊಂಡವ್ರು, ಅವ್ನು ಊಟ ಮಾಡಲಿ, ಅವ್ನು ಊಟ ಸಿಗಬೇಕು ಅವನಿಗೆ ಅಂತ. ನೀವು ಭಾಳಷ್ಟು ಜನದೇನೇನು ಅನ್ಕೋಬೋದು. ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ. ಕರಪ್ಷನ್ ಫ್ರೀ ಮನುಷ್ಯ. ಅವ್ರು ಸ್ವಲ್ಪ ಮಾತಾಡೋ ಸ್ವಲ್ಪ ನಿಮ್ಗೆ ಆರೋಗ್ಯನ್ಸ್ ಅನಿಸ್ಬೋದು, ಬಟ್ ಈ ಸ್ವೀಟ್ ಸಜ್ಜನ. ಆಯ್ತು ನಡಿ ಅಂತ ಕಳಿಸ್ಬೋದು. ನಿಮಗೆ ಅದು ಆರೋಗ್ಯನ್ಸ್ ಅನ್ಸ, ಹಿಂಗೆ ಮಾತಾಡ್ತಾನೆ ನೋಡು ಅವನು ಅಂದ್ಕೊಂಡು ಕಾಮೆಂಟ್ ಆಗ್ತಾ ಇರ್ತೀರ. ಅವ್ರು ಹಂಗಿಲ್ಲ. ನಾನು ವೈಯಕ್ತಿಕವಾಗಿ ಬಲ್ಲೆ, ಸಿದ್ದರಾಮಣ್ಣ ಈಸ್ ಅ ನೈಸ್ ಜೆಂಟ್ಲ್ಮ್ಯಾನ್. ಕೆಟ್ಟತನದಲ್ಲಿ ಹಿಂಬದಿ ರಾಜಕಾರಣ ಅಥವಾ ಥರ್ಡ್ ಕ್ಲಾಸ್ ರಾಜಕಾರಣಗಳು ಮಾಡಿಲ್ಲ ನಮ್ಮ ಸಿದ್ದರಾಮಣ್ಣ. ನನಗೆ ಅಲ್ಲಿ ಜನಗಳನ್ನ ನೋಡಿದ್ದು 2 ಉದ್ದೇಶಕ್ಕೆ. ಇದು ಬಹಳಷ್ಟು ಜನಕ್ಕೆ ಗೊಂದಲ. ನನಗೆ ಯಾವುದೋ ಒಂದು ಸ್ಮಾಲ್ ಸ್ಕ್ರೀನ್, ಇನ್ನೊಂದು ಸ್ಮಾಲ್ ಸ್ಕ್ರೀನಲ್ಲಿ ಒಂದು ಫನ್ ಶೋ ಮಾಡಬೇಕು ಅಂತ ಕರೆದಿದ್ರು. ಹಂಗೆ ನಂದೆ ಈ ಕರ್ನಾಟಕದಲ್ಲಿ ರಿಲೀಸ್ ಸಮಯದಲ್ಲಿ ಒಂದು ಸಲ ಜನಗಳನ್ನ ಭೇಟಿ ಮಾಡೋ ಅವಕಾಶ, ನಾನು ಬೀದರ್ಗೆ ಹೋಗ್ಬೋದು, ಬಿಜಾಪುರಕ್ಕೆ ಹೋಗ್ಬೋದು, ಬೆಳಗಾವಿಗೆ ಹೋಗ್ಬೋದು, ಜನನ ಮಾತಾಡಿಸೋ ಅವಕಾಶ ಕಳ್ಕೊಳ್ಳೋದು ಬೇಡ ಅಂತ ಇತ್ತು. ಹೋಗಿ ಬಂದೆ, ಸಂತೋಷ. ಅಲ್ಲಿ ಏನಾಗೋಗುತ್ತೆ ಅಂದರೆ, ಅಂಡರ್ ಕರೆಂಟು ವರ್ಕ್ ಆಗಿದೆ ಒಂದಷ್ಟು ಫ್ಯಾಕ್ಟರ್ಸ್ಗಳು, ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು, ಅಭ್ಯರ್ಥಿ ಆಯ್ಕೆ ಇರ್ಬೋದು. ಜೊತೆಗೆ ಇಂಥ ಸರ್ಕಾರ ಬರುತ್ತೆ, ಸೆಂಟ್ರಲ್ ಯಾರಿರಬೇಕು ಅನ್ನೋ ಜನಕ್ಕೆ ಗೊತ್ತಿದೆ. ಬಟ್ ಇಲ್ಲಿ ನಮ್ಮ ನಮ್ಮ ಇವನ್ನ ಯಾರು ಗೆಲ್ಲಿಸ್ಕೋಬೇಕು, ಯಾರಿದ್ದರೂ ಉತ್ತಮ ಅನ್ನೋದನ್ನು ಕೂಡ ಜನ ಯೋಚನೆ ಮಾಡಿದ್ದಾರೆ. ಆಮೇಲೆ ಬಹಳಷ್ಟು ಯೋಜನೆಗಳು, ಪಂಚ ಗ್ಯಾರಂಟಿಗಳು ಅದು ಬೇರೆ ಗ್ರೌಂಡಲ್ಲಿ ವರ್ಕ್ ಆಗಿದೆ, ಬೇರೆ ಥರದಲ್ಲಿ ವರ್ಕ್ ಆಗಿದೆ. ಹೆಂಗಸರು, ಹಳ್ಳಿ ಕಡೆ ಹೆಂಗಸರು ಅದನ್ನು ಯಾವುದೇ ಕಾರಣಕ್ಕೂ ನಮ್ಗೆ ಕೊಟ್ಟವರೇ ನಾವು ಬಿಡಬಾರ್ದು ಅನ್ನೋದು ಯೋಚನೆ ಕೂಡ ಬಂದಿದೆ. ಇದೆಲ್ಲವೂ ಬಹಳಷ್ಟು ಕಾರಣಗಳಿದೆ.